ನಮಸ್ತೆ ಆತ್ಮೀಯರೇ, ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಬದುಕು ಚಾನೆಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಈ ವಿಡಿಯೋದಲ್ಲಿ ಮಹಾಭಾರತದ ನತದೃಷ್ಟ ವ್ಯಕ್ತಿತ್ವವನ್ನು ಹೊಂದಿದಂತಹ ಕರ್ಣನ ಬಗ್ಗೆ ನಿಮ್ಮ ಮುಂದೆ ಕೆಲವು ಕುತೂಹಲಕಾರಿ ಕಥೆಗಳ ಮೂಲಕ ಮಾಹಿತಿ ನೀಡಲಿದ್ದೇನೆ. ಮಹಾಭಾರತದ ಕಥೆಯಲ್ಲಿ ಬರುವಂತಹ ಕರ್ಣನ ಪಾತ್ರ ಅತ್ಯಂತ ನತದೃಷ್ಟ ಪಾತ್ರ ಅಂತ ಕೂಡ ಹೇಳಬಹುದು. ಸೂತಪುತ್ರ ಅನ್ನುವಂಥ ಹಣೆಪಟ್ಟಿಯನ್ನು ಕಟ್ಟಿಕೊಂಡು ಜೀವನದುದ್ದಕ್ಕೂ ಕೂಡ ಅವಮಾನಗಳನ್ನು ಎದುರಿಸಿದಂಥ ನತದೃಷ್ಟ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಚುನನಿಗಿಂತಲೂ ಕೂಡ ಹೆಚ್ಚು ಬಲಶಾಲಿಯಾದಂಥ ಕರ್ಣ ಕೆಲವೊಂದಷ್ಟು ಸಂದರ್ಭಗಳ ಸಿಲುಕಿ ಅವಮಾನಕ್ಕೆ ಮತ್ತು ಸಾವಿಗೆ ಈಡಾಗುವಂಥ ಪರಿಸ್ಥಿತಿ ಕೂಡ ಬರುತ್ತೆ. ಕರ್ಣನಲ್ಲಿ ಅದೆಷ್ಟೇ ಸದ್ಗುಣಗಳಿದ್ರೂ ಕೂಡ ಈತ ನತದೃಷ್ಟ ವ್ಯಕ್ತಿ ಅಂತ ಮಹಾಭಾರತದಲ್ಲಿ ಪ್ರತಿಯೊಬ್ಬರು ಹೇಳ್ತಾರೆ. ಪೂರ್ವಜನ್ಮ ಕೃತಂ ಪಾಪಂ ಆದಿರೂಪೇಣ ಬಾಧ್ಯತೆ ಎಂಬಂತೆ ನಮ್ಮ ಕರ್ಮ ಫಲಗಳಿಗೆ ನಮ್ಮ ಪೂರ್ವಜನ್ಮದಲ್ಲಿ ನಾವು ನಡೆದುಕೊಂಡಿರುವಂಥ ಕರ್ಮ ಫಲಕ್ಕೆ ಅನುಗುಣವಾಗಿ ನಾವು ಈ ಜನ್ಮದಲ್ಲಿ ಅನುಭವಿಸ್ತೀವಿ ಅನ್ನೋದು ಕೂಡ ಅಷ್ಟೇ ಸತ್ಯವಾದ ಮಾತು. ದುರ್ವಾಸ ಮುನಿಯಿಂದ ಮಂತ್ರವನ್ನು ಪಡೆದಂಥ ಕುಂತಿ ಅದನ್ನು ಪರೀಕ್ಷಿಸೋದಕ್ಕೋಸ್ಕರ ಕರ್ಣನಿಗೆ ಜನ್ಮವನ್ನು ನೀಡ್ತಾಳೆ. ಆದರೆ ಕರ್ಣ ಇಡೀ ಜೀವನದುದ್ದಕ್ಕೂ ತನ್ನ ತಂದೆ ತಾಯಿಗಳಿಂದ ದೂರ ಉಳಿದು ತನ್ನ ಜೀವನವನ್ನೆಲ್ಲ ಬರೀ ದಾನ ಧರ್ಮದಲ್ಲಿ ಕಳೆದರೂ ಕೂಡ ಆತ ಆಯ್ಕೆ ಮಾಡಿಕೊಂಡಂಥ ಹಾದಿ ದುರ್ಯೋಧನನ ಸಹವಾಸ ಆತನ ಬದುಕಿನ ಅವನತಿಗೆ ಕಾರಣವಾಗುತ್ತೆ ಅಂತ ಹೇಳಲಾಗುತ್ತದೆ. ಸ್ನೇಹ ಮತ್ತು ಪ್ರೀತಿಗೆ ಕಟ್ಟುನಿಟ್ಟಾಗಿ ಪ್ರಾಮಾಣಿಕತೆಯಿಂದ ಇರುವಂಥ ಕರ್ಣನ ಬದುಕು ನಮ್ಮೆಲ್ಲರಿಗೂ ಕೂಡ ಒಂದು ಜ್ವಲಂತ ಉದಾಹರಣೆಯಾಗಿ ನಿಂತಿದೆ ಅಂತ ಹೇಳಬಹುದು. ಧೃತರಾಷ್ಟ್ರನ ಸಾರಥಿಯಾದಂಥ ಅತಿರಥ ಮತ್ತು ಅವನ ಹೆಂಡತಿಯಾದಂಥ ರಾಧೆಯ ದತ್ತುಪುತ್ರನಾಗಿ ಬೆಳೆದಂಥ ಕರ್ಣ ಬಾಲ್ಯದಿಂದಲೂ ಕೂಡ ಯುದ್ಧದಲ್ಲಿ ಅತ್ಯಂತ ಉತ್ಸಾಹವನ್ನು ಹೊಂದಿದಂಥ ಪ್ರತಿಭೆಯಾಗಿದ್ದ ಅಂತ ಹೇಳಬಹುದು. ಕರ್ಣ ದಾನ ವೀರ ಶೂರ ಕರ್ಣ ಅನ್ನುವಂಥ ಹೆಸರುವಾಸಿಯಾಗಿದ್ದ ಅಂತ ನಮ್ಮೆಲ್ಲರಿಗೂ ಗೊತ್ತು. ಬಹುಶಃ ಕರ್ಣನ ದಾನವೇ ಆತನ ಅವನತಿಗೆ ಹಾದಿಯನ್ನು ಮಾಡಿಕೊಟ್ಟಿತ್ತು ಅಂತ ಹೇಳಬಹುದು. ಯಾಕಂದರೆ ಈ ದಾನವನ್ನು ಮಾಡಿದರೆ ನಾನು ಸೋಲ್ತೀನಿ ಎನ್ನುವಂಥ ಅರಿವಿದ್ರೂ ಕೂಡ ದಾನವನ್ನು ಮಾಡಿ ಪರಿಶುದ್ಧವಾಗಿ ಇನ್ನೊಬ್ಬರಿಗೆ ತನ್ನ ಕವಚಕುಂಡಲವನ್ನು ಕೂಡ ಇಂದ್ರನಿಗೆ ದಾನ ಮಾಡಿದಂಥ ಶೂರ ಕರ್ಣನಾಗಿದ್ದ ಅಂತ ಹೇಳಬಹುದು. ಒಂದು ದಿನ ಕೃಷ್ಣ ಧರ್ಮರಾಯ ಮತ್ತು ಕರ್ಣನ ದಾನವೀರತನವನ್ನು ಪರೀಕ್ಷಿಸೋದಕ್ಕೋಸ್ಕರ ಒಂದು ಉಪಾಯವನ್ನು ಮಾಡ್ತಾನೆ. ಅತಿ ಜೋರಾದ ಮಳೆಗಾಲವಿದ್ದ ದಿನವದು. ಅಲ್ಲಿ ಕೃಷ್ಣ ಕರ್ಣ ಮತ್ತು ಧರ್ಮರಾಯನನ್ನು ಕರೆದು ಒಂದು ಮಹತ್ ಕಾರ್ಯದ ನಿರ್ಮಾಣಕ್ಕಾಗಿ ಕಟ್ಟಿಗೆಗಳ ಅವಶ್ಯಕತೆ ಇದೆ, ನೀವಿಬ್ಬರು ಹೋಗಿ ಆ ನಿರ್ಮಾಣಕ್ಕೆ ಕಟ್ಟಿಗೆಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾನೆ. ಆಗ ಧರ್ಮರಾಯ ತನ್ನ ಸೇವಕರಿಗೆ ಎಲ್ಲರಿಗೂ ಕೂಡ ಆದೇಶವನ್ನು ಹೊರಡಿಸಿ ಕಟ್ಟಿಗೆಯನ್ನು ಹುಡುಕಿಕೊಂಡು ತೆಗೆದುಕೊಂಡು ಬರುವಂತೆ ಆದೇಶವನ್ನು ಹೊರಡಿಸ್ತಾನೆ. ಆದರೆ ಮಳೆಗಾಲವಿದ್ದ ಕಾಲವದು. ಅಲ್ಲಿ ಕಟ್ಟಿಗೆಗಳೆಲ್ಲ ಒದ್ದೆಯಾಗಿದ್ದರಿಂದ ಯಾವ ಸೈನಿಕನಿಗೂ ಕೂಡ ಒಣಗಿದ ಕಟ್ಟಿಗೆ ಸಿಗೋದಿಲ್ಲ. ಹಾಗಾಗಿ ಧರ್ಮರಾಯ ಮಳೆಗಾಲವಿದ್ದರಿಂದ ಕಟ್ಟಿಗೆ ಎಲ್ಲವೂ ಒದ್ದೆಯಾಗಿರೋದ್ರಿಂದ ಕೃಷ್ಣನ ಬಳಿ ಬಂದು ಕಟ್ಟಿಗೆ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಆದರೆ ಕೃಷ್ಣ ಕರ್ಣ ಏನು ಮಾಡಿದ ಅಂತ ನೋಡೋದಕ್ಕೆ ಕರ್ಣನ ಬಳಿ ಬಂದಾಗ ಕರ್ಣ ಅರಮನೆಯ ಅಂತಃಪುರದ ಒಳಗೆ ಹೋಗಿ ಅರ್ಧ ಗಂಟೆಯಾದರೂ ಮರಳಿ ಬರದೇ ಇರೋದನ್ನು ನೋಡಿದಂಥ ಕೃಷ್ಣ ಮತ್ತು ಅರ್ಜುನ ಕರ್ಣನ ಬಳಿ ಹೋಗ್ತಾರೆ. ಆಗ ಕರ್ಣ ಒಳಗಡೆ ಮಲಗುವ ತುಂಡು ತುಂಡಾಗಿ ಕತ್ತರಿಸಿದಂಥ ಕರ್ಣ ಅದರಿಂದ ಬಂದಂಥ ಕಟ್ಟಿಗೆಯನ್ನು ಕೃಷ್ಣನಿಗೆ ತಂದು ಒಪ್ಪಿಸ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಈ ಅದ್ಭುತವಾದ ಮಂಚವನ್ನು ಯಾಕೆ ಒಡೆಯೋದಕ್ಕೆ ಹೋದೆ ಅಂತ ಕೇಳಿದಾಗ, ದಾನವನ್ನು ಕೇಳಿದಾಗ ಅದನ್ನು ಕೊಡುವಂಥವರು ಸೌಭಾಗ್ಯವಂತರು. ಹಾಗಾಗಿ ಈ ಮಂಚವನ್ನು ಮುರಿದ್ರೂ ಕೂಡ ನೀವು ಕೇಳಿದಂಥ ದಾನ ನಿಮಗೆ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಮಂಚವನ್ನು ನಾನು ಕಟ್ಟಿಗೆಯನ್ನು ಪಡೆದುಕೊಂಡು ಈ ಮಂಚವನ್ನು ಮುರಿಬೇಕಾಯಿತು ಅಂತ ಕರ್ಣ ಉತ್ತರಿಸ್ತಾನೆ. ಆಗ ಕರ್ಣನ ದಾನ ಎಷ್ಟು ಪರಿಶುದ್ಧವಾಗಿತ್ತು ಅನ್ನೋದನ್ನು ಕೃಷ್ಣ ಅರ್ಥೈಸಿಕೊಳ್ತಾನೆ. ಬದುಕಿನಿದ್ದಕ್ಕೂ ಕೂಡ ಆತ ಎಂಥ ಪರಿಸ್ಥಿತಿ ಇದ್ರೂ ಕೇಳಿದ ದಾನವನ್ನು ಕೊಡದೆ ಯಾರನ್ನು ಕಳಿಸ್ತಿಲ್ಲ ಅನ್ನೋದು ವಿಶೇಷ. ಕರ್ಣನ ದಾನ ಎಷ್ಟು ಆಳವಾಗಿತ್ತು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಹೇಳಬೇಕಾದ್ರೆ, ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಂದ ಬಾಣವನ್ನು ಪಡೆದುಕೊಂಡಂಥ ಕರ್ಣ ಸಾವಿನ ಅಂಚಿನಲ್ಲಿರ್ತಾನೆ. ಆಗ ಕೃಷ್ಣ ಅವನನ್ನು ಪರೀಕ್ಷಿಸೋದಕ್ಕೋಸ್ಕರ ಅವನ ಬಾಯಲ್ಲಿರುವಂಥ 2 ಬಂಗಾರದ ಹಲ್ಲುಗಳನ್ನು ದಾನವಾಗಿ ಕೇಳ್ತಾನೆ. ಅಂಥ ಸಾವಿನ ಅಂಚಿನ ಪರಿಸ್ಥಿತಿ ಇದ್ದರೂ ಕೂಡ ಸಾವಿನ ಅಂಚಿನಲ್ಲಿಯೂ ಕೂಡ
ಕೃಷ್ಣ ಕೇಳಿದ ಚಿನ್ನದ ಹಲ್ಲುಗಳ ದಾನವನ್ನು ನೀಡೋದಕ್ಕೆ ಮುಂದಾದಾಗ ಕೃಷ್ಣ ಹೇಳ್ತಾನೆ, ಆ ಹಲ್ಲುಗಳಿಗೆ ನಿನ್ನ ಎಂಜಲು ತಗಲಿರಬಾರ್ದು, ಆಗ ಮಾತ್ರ ನಾನು ಇದನ್ನು ಪಡಿತೀನಿ ಅಂದಾಗ ನೋವಿನಲ್ಲಿಯೂ ಕೂಡ ಬಾಣವನ್ನು ಪ್ರಯೋಗಿಸಿದಂಥ ಕರ್ಣ ಭೂಮಿಯ ಮೇಲಿಂದ ನೀರು ಉಕ್ಕಿ ಬರುವ ಹಾಗೆ ಬಾಣವನ್ನು ಪ್ರಯೋಗಿಸಿ ಆ ನೀರಿನಲ್ಲಿ ತನ್ನ ಚಿನ್ನದ ಹಲ್ಲುಗಳನ್ನು ತೊಳೆದು ಕೃಷ್ಣನಿಗೆ ದಾನವನ್ನು ನೀಡ್ತಾನೆ. ನೋಡಿ ಆತ್ಮೀಯರೇ, ಕರ್ಣನ ಅಗಾಧವಾದಂಥ ದಾನದ ಪರಿಸ್ಥಿತಿ ಎಷ್ಟು ಆಳವಾಗಿತ್ತು ಅಂದರೆ, ತನ್ನ ಜೀವಕ್ಕಿಂತಲೂ ಹೆಚ್ಚಾಗಿ ಎದುರಿಗೆ ಇರುವವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವ ಮನಸ್ಥಿತಿಯನ್ನೇ ಹೊಂದಿದ್ದಂಥ ಕರ್ಣ ದುರದೃಷ್ಟವಶಾತ್ ಜೀವನವೆಲ್ಲ ಅವಮಾನದಲ್ಲೇ ಕಳೆದುಕೊಳ್ಬೇಕಾಗುತ್ತೆ. ದುರ್ಯೋಧನನಿಗೆ ಪರಿಶುದ್ಧವಾದ ಸ್ನೇಹವನ್ನು ನೀಡುವ ಉದ್ದೇಶದಿಂದ ಧರ್ಮದ ಪರಿಪಾಲನೆಯನ್ನು ಮಾಡುವ ಸಂದರ್ಭದಲ್ಲಿ ಕರ್ಣ ಒಂದು ಸ್ವಲ್ಪ ಎಡವಿದ್ರಿಂದ ಆತನಿಗೆ ಘೋರವಾದ ಸಾವು ಬಂತು ಅಂತ ಕೂಡ ಹೇಳಲಾಗುತ್ತದೆ. ಈತ ಅರ್ಜುನನಿಗಿಂತಲೂ ಕೂಡ ಹೆಚ್ಚು ಪರಾಕ್ರಮಿಯಾಗಿದ್ದರಿಂದ ಈತನ ಸಾವನ್ನು ಕೂಡ ಕೃಷ್ಣ ಕೆಲವು ಆಟಗಳನ್ನು ಆಡಿ, ಅಂದರೆ ಆತನನ್ನು ಯುದ್ಧವನ್ನು ಮಾಡದೇ ಇರುವ ಹಾಗೆ ಆತ ಮಾಡಿದ ಕೆಲಸಗಳಿಗೆ ಅನುಗುಣವಾಗಿ ನೀಡಿದಂಥ ಶಾಪಕ್ಕೆ ಆತ ಒಳಗಾಗುವಂಥ ಪರಿಸ್ಥಿತಿ ಬಂದು ಯುದ್ಧ ಭೂಮಿಯಲ್ಲಿ ನಿಶಸ್ತ್ರನಾಗಿ ಅರ್ಜುನನಿಂದ ಸಾವಿಗೆ ತುತ್ತಾಗ್ತಾನೆ ಅಂತ ಹೇಳಲಾಗುತ್ತೆ. ಕೊನೆಯ ಕ್ಷಣದಲ್ಲಿಯೂ ಕೂಡ ಕರ್ಣನ ದಾನವನ್ನು ನೋಡಿದಂಥ ಕೃಷ್ಣ ತನ್ನ ವಿಶ್ವರೂಪದ ಪ್ರದರ್ಶನವನ್ನು ಕರ್ಣನ ಮುಂದೆ ಮಾಡ್ತಾನೆ ಅಂತ ಹೇಳಲಾಗುತ್ತದೆ. ಕೇವಲ 3 ಜನ ಕೃಷ್ಣನ ವಿಶ್ವರೂಪವನ್ನು ಕಣ್ತುಂಬಿಸಿಕೊಂಡಂಥ ವ್ಯಕ್ತಿಗಳಲ್ಲಿ 3 ಜನ, ಅದರಲ್ಲಿ ಕರ್ಣ ಕೂಡ ಒಬ್ಬ ಅಂತ ಹೇಳಲಾಗುತ್ತದೆ. ಹೀಗೆ ಕರ್ಣ ಮಹಾಭಾರತದ ಯುದ್ಧದಲ್ಲಿ ತನ್ನದೇ ಶೌರ್ಯ ಸಾಹಸಗಳಿಗಿಂತ ದಾನದಲ್ಲಿ ಪರಿಶ್ರಮದಲ್ಲಿ ಮುಂದಾಗಿದ್ದಾನೆ ಮತ್ತು ಯಾವತ್ತಿಗೂ ನೆನಪಿಗೆ ಉಳಿಯುವಂಥ ಪಾತ್ರದಲ್ಲಿ ಕರ್ಣನನ್ನು ಯಾವತ್ತೂ ಕೂಡ ಜನ ಮರೆಯೋದಿಲ್ಲ. ಯಾಕಂದರೆ ಆತನ ದಾನ ಧರ್ಮದ ಪರಿಪಾಲನೆಯನ್ನು ಜನ ಈಗಲೂ ಕೂಡ ನೆನಪಿಸಿಕೊಂಡು ಅದನ್ನು ಪರಿಪಾಲಿಸ್ತಾರೆ ಅಂತ ಹೇಳಲಾಗುತ್ತೆ. ಯುದ್ಧದ ಕೊನೆ ಕ್ಷಣದಲ್ಲೂ ಕೂಡ ತನ್ನ ಸಹೋದರರ ವಿರುದ್ಧವೇ ಯುದ್ಧ ಮಾಡ್ತಾ ಇದ್ರೂ ಕೂಡ ತನ್ನ ಸ್ನೇಹಕ್ಕೆ ಕಟ್ಟುನಿಟ್ಟಾಗಿ ಪ್ರಾಮಾಣಿಕತೆಯಿಂದ ಸೇವೆಯನ್ನು ನೀಡಿದಂಥ ಕರ್ಣ ಘೋರವಾಗಿ ಸಾವನ್ನಪ್ತಾನೆ ಅನ್ನೋದು ತುಂಬ ಶೋಚನೀಯ. ಹೀಗೆ ಈ ವಿಡಿಯೋಗಳು ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.